ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೊಸ ಕತೆ ನಿಮ್ಮ ಜೊತೆ ಕನ್ನಡತಿ. ಯಾರೆಲ್ಲ ನನ್ನ ಚಾನಲ್ನ ಮೊದಲನೇ ಸಾರಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ನನ್ನ ಹಳೆ ವೀಡಿಯೋಸ್ನ ಒಮ್ಮೆ ಹೋಗಿ ನೋಡ್ಕೊಂಡು ಬನ್ನಿ, ನಿಮಗೆ ಇಷ್ಟ ಆದರೂ ಆಗಬಹುದು. ಸುಮಾ ಮತ್ತು ಮಯೂರ್ ಲವ್ ಸ್ಟೋರಿ. ಇತ್ತ ಮೈಥಿಲಿ ತುಂಬ ಕೋಪ ಮಾಡಿಕೊಂಡು ಹೋಗ್ತಾಳೆ. ಮದನ್ ಇದನ್ನೆಲ್ಲ ಮರೀಲಿ ಅಂತ, ಸರಿ ಬನ್ನಿ ಚಾಟ್ ಸೆಂಟರ್ಗೆ ಹೋಗೋಣ, ನನಗೆ ತುಂಬ ಹೊಟ್ಟೆ ಹಸಿತಿದೆ. ಎಲ್ಲರೂ ಓಕೆ ನಡಿ ಹೋಗೋಣ ಅಂದು ಅಲ್ಲಿಂದ ಚಾಟ್ ಸೆಂಟರ್ಗೆ ಬಂದು ಏನು ಆರ್ಡರ್ ಮಾಡೋದು ಅಂತ ಕೇಳ್ತಾರೆ. ಆಗ ನಯನ ನನಗೆ ಗೋಬಿ ಮಂಚೂರಿ ಜ್ಯೂಸ್. ಸುಮಾ ಮಯೂರ್ ಇಬ್ಬರು ಸೈಲೆಂಟಾಗಿ ಕೂತಿರ್ತಾರೆ. ಮದನ್, ಮಯೂರ್, ಸುಮಾ ಏನಾಯಿತು ನಿಮಗೆ, ಹೀಗಿದ್ದೀರಾ, ಆಗಿರೋದೆಲ್ಲ ಕೆಟ್ಟ ಕನಸು ಅಂತ ಮರೆತುಬಿಟ್ಟು ಏನು ತಿಂತೀರಾ ಅಂತ ಹೇಳಿ. ಸುಮಾ, ನನಗೆ ಏನೂ ಬೇಡ. ಮಯೂರ್, ಯಾಕೆ ಬೇಡ, ನೀನು ಮಧ್ಯಾಹ್ನ ಏನೂ ತಿಂದಿಲ್ಲ, ಆಗಿರೋದನ್ನ ಯೋಚನೆ ಮಾಡಬೇಡ, ನಾನಿದ್ದೀನಿ, ನೀನು ಆರಾಮಾಗಿರು ಎಂದು ಅವಳ ಕೈ ಹಿಡ್ಕೊಂಡು ಸಮಾಧಾನ ಮಾಡ್ಕೊ, ನಿನಗೆ ಏನೇ ಪ್ರಾಬ್ಲಮ್ ಆದರೂ ಅದನ್ನು ಸಾಲ್ವ್ ಮಾಡ್ತೀನಿ, ಯು ಡೋಂಟ್ ವರಿ ಎಂದು ಅವಳ ತಲೆ ಸಾವರಿ, ತಗೋ ಜ್ಯೂಸ್ ಕುಡಿ ಎಂದು ಅವಳ ಕೈನ ಗಟ್ಟಿಯಾಗಿ ಹಿಡಿದುಕೊಂಡು ನಾನಿದ್ದೀನಿ ಅನ್ನೋ ಭರವಸೆ ಕೊಡ್ತಾನೆ. ಸುಮಾ, ಆದರೂ ಮಯೂರ್ ಅಷ್ಟೊಂದು ನನ್ನ ವಿಚಾರದಲ್ಲಿ ಹೊರಟಾಗಿದ್ದವನು ಇವತ್ತು ನನಗೋಸ್ಕರ ಹೊಡೆದಾಡುವ ಮಟ್ಟಿಗೂ ಒಂದಲ್ಲ ಅಂತ ಮನಸ್ಸಲ್ಲೇ ಎಂದುಕೊಂಡು, ಮಯೂರ್ ತುಂಬ ಥ್ಯಾಂಕ್ಸ್, ಬಟ್ ಇಷ್ಟೊಂದು ಕೋಪ ಒಳ್ಳೆಯದಲ್ಲ, ಸ್ವಲ್ಪ ಸಮಾಧಾನವಾಗಿರು, ಹಾಗೆ ಹುಷಾರು ಎಂದು ಇತ್ತ ಮದನ್ ನಯನ ಕಣ್ಣಲ್ಲೇ ಮಾತಾಡ್ಕೋತಾರೆ. ಹಾಗೆ ಮಯೂರ್ ಸುಮಾ ಹತ್ತಿರ, ನಿನ್ನ ನಂಬರ್ ಕೊಡು ಸಾಕು, ಕೊಡು. ಸುಮಾ, ಸರಿ ತಗೊಳ್ಳಿ ಎಂದು ಕೊಡ್ತಾಳೆ. ಇಬ್ಬರು ನಂಬರ್ನ ಎಕ್ಸ್ಚೇಂಜ್ ಮಾಡ್ಕೋತಾರೆ. ಸರಿ, ಸುಮಾ ಮತ್ತು ನಯನ ಇಬ್ಬರನ್ನು ಬಸ್ ನಿಲ್ದಾಣ ಹತ್ತಿರ ಕರ್ಕೊಂಡು ಬಂದು ಬಿಡ್ತಾರೆ. ಸುಮಾ ನಯನ ಜೊತೆ ಮಾತಾಡ್ತಾನೆ. ಮಯೂರ್ ಅಷ್ಟೊಂದು ರಫ್ ಆ್ಯಂಡ್ ಟಫ್ ಆಗಿದ್ದ, ಇವಾಗ ನಮ್ಮ ವಿಚಾರದಲ್ಲಿ ಇಷ್ಟೊಂದು ಸಾಫ್ಟ್ ಕಾರ್ನರ್ ತೋರಿಸ್ತಿದ್ದಾನೆ ಅಲ್ವಾ ನಯನ? ಹೌದು, ಮಯೂರ್ ಈಗ ತುಂಬ ಬದಲಾಗ್ತಿದ್ದಾನೆ, ಹಾಗೆ ಒಳ್ಳೆ ಹುಡುಗ ಆಗ್ತಿದ್ದಾನೆ. ಸುಮಾ, ಇವತ್ತು ನನಗೋಸ್ಕರ ಅವನು ಮುಖಾಮುಖಿ ನೋಡದೆ ಹಾಗೆ ಹೊಡೆದು ಬಿಟ್ಟ ಅಲ್ವಾ, ಆದರೂ ದೇವರು ಇವನ್ನ ಒಳ್ಳೆ ಫ್ರೆಂಡ್ ಆಗಿ ಪಡೆಯೋಕೆ ಅವನು ಪರಿಚಯ ಮಾಡಿಸಿದ ಅಂತೆ, ಆ ದೇವರಿಗೆ ಧನ್ಯವಾದ. ನಯನ, ನಿಜ, ಮಯೂರ್ ಮದನ್ ಇಬ್ಬರು ತುಂಬ ಒಳ್ಳೆಯವರು. ಮದನ್ ಸ್ವಲ್ಪ ತರಲೆ, ಬಟ್ ತುಂಬ ಒಳ್ಳೆ ಹುಡುಗ. ಸುಮಾ, ಹೌದು. ಇತ್ತ ಮಯೂರ್ ಮದನ್ ಜೊತೆ, ಅವನು ನನ್ನ ಹುಡುಗಿ ಮೈ ಮುಟ್ತಾನೆ, ನನಗೆ ಆವಾಗಲೇ ಇಡೀ ಮಾಲ್ಗೆ ಕೇಳೋ ಹಾಗೆ ಸುಮಾ ನನ್ನ ಹುಡುಗಿ ಅಂತ ಹೇಳಬೇಕು ಅನ್ನಿಸ್ತಿತ್ತು, ಬಟ್ ಈ ವಿಷಯ ಇನ್ನು ಸುಮಾಗೆ ಗೊತ್ತಿಲ್ಲ ಅಂತ ಸುಮ್ಮನಾದೆ. ಅವನು ಇನ್ನೊಂದು ಸಾರಿ ನನ್ನ ಕಣ್ಣಿಗೆ ಬಿದ್ದರೆ ಅವನ್ನ ಸಾಯಿಸ್ಬಿಡ್ತೀನಿ. ಮದನ್, ಸಮಾಧಾನ ಮಾಡ್ಕೊ, ಯಾವನೋ ಪೊರ್ಕಿ ಇರಬೇಕು, ಯಾಕಿಷ್ಟೊಂದು ಕೋಪ ಆವೇಶ ನಿನಗೆ, ಇದೆಲ್ಲ ಒಳ್ಳೆಯದಲ್ವೋ, ಕೂಲಾಗಿ ಇರು. ನೋಡು, ಮೈಥಿಲಿ ಸಿಟ್ಟು ಮಾಡಿಕೊಂಡು ಹೋದ್ಲು, ಅವಳಿಗೆ ಒಂದು ಕಾಲ್ ಮಾಡಿ ವಿಚಾರಿಸು. ಮಯೂರ್, ಹೋದ್ರೆ ಹೋಗ್ತಾಳೆ, ಹೋಗೋ, ನನ್ನ ಹುಡುಗಿ ತುಂಬ ಅಪ್ಸೆಟ್ ಆಗೋಳೆ, ಪಾಪ, ಆದರೂ ಅವಳನ್ನು ಬೇರೆ ಯಾರೂ ಟಚ್ ಮಾಡಬಾರ್ದು. ಮದನ್, ಸರಿ ಮಗ, ಆರಾಮಾಗಿರು, ಹಾಗೆ ನಿನಗೆ ನೆನಪಾದಾಗ ಸುಮಾಗೆ ಕಾಲ್ ಮಾಡಿ ಮಾತಾಡು, ಸರಿನಾ? ಇಲ್ಲ ಅಂತಂದರೆ ಮೆಸೇಜ್ ಮಾಡು. ಇವಾಗ ಸ್ವಲ್ಪ ನಿಧಾನ ಗಾಡಿ ಓಡಿಸು. ಮಯೂರ್, ಹೌದಲ್ವಾ ಮಗ, ಒಳ್ಳೆ ಐಡಿಯಾ, ಇನ್ಮೇಲೆ ನಾನು ಸುಮಾ ಜೊತೆ ಬೇಕಂದಾಗೆಲ್ಲ ಮಾತಾಡ್ಬೋದು. ಮದನ್, ನಾನೇ ಅವತ್ತು ಮಯೂರ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೆ, ಛೇ, ಎಂಥ ದೊಡ್ಡ ತಪ್ಪು ಮಾಡಿದೆ, ಸಾರಿ ಕಣೋ ಮಗ ಎಂದು ಮನದಲ್ಲೇ ಹೇಳ್ಕೊತಾನೆ. ಅಷ್ಟೊತ್ತಿಗೆ ಮದನ್ ಮನೆ ಬರುತ್ತೆ, ಅವನ್ನ ಅಲ್ಲೇ ಡ್ರಾಪ್ ಮಾಡ್ತಾನೆ. ಮದನ್, ಬಾ ಮಗ, ಕಾಫಿ ಕುಡ್ಕೊಂಡು ಹೋಗುವೆ. ಮಯೂರ್, ಇಲ್ವೋ, ಇನ್ನೊಂದು ಸಾರಿ ಬರ್ತೀನಿ, ಬಾಯ್ ಎಂದು ಅಲ್ಲಿಂದ ಹೊರಟೋಗ್ತಾನೆ. ಹಾಗೆ ಮನೆಗೆ ಬರುವ ದಾರಿಯಲ್ಲಿ ಮೈಥಿಲಿ ಅಮ್ಮ ಮಹೇಶ್ವರಿ ಸಿಗ್ತಾರೆ. ಮಯೂರ್, ಆಂಟಿ ನೀವು ಇಲ್ಲಿ? ಮಹೇಶ್ವರಿ, ಇಲ್ಲೇ ಸ್ವಲ್ಪ ಶಾಪಿಂಗಿಗೆ ಬಂದಿದ್ದೆ ಕಣೋ, ಬಾ ಮನೆಗೆ. ಮಯೂರ್, ಇನ್ನೊಂದು ಸಾರಿ ಬರ್ತೀನಿ ಆಂಟಿ. ಮಹೇಶ್ವರಿ, ಇಲ್ಲ ಬಾ, ಮೈಥಿಲಿ ಕೂಡ ಮನೇಲೇ ಇದ್ದಾಳೆ ಎಂದು ಕರ್ಕೊಂಡು ಹೋಗ್ತಾರೆ. ಮನೆಗೆ ಹೋಗಿ ಕೂತ್ಕೋತಾನೆ. ಮಹೇಶ್ವರಿ ಅಲ್ಲಿಂದ ಒಬ್ಬ ಮನೆ ಕೆಲಸದವಳಿಗೆ ಜ್ಯೂಸ್ ತಗೋಬಾ ಅಂತ ಹೇಳಿ, ಹಾಗೆ ಸ್ನ್ಯಾಕ್ಸ್ ತಗೋಬಾ. ಮಯೂರ್, ಮೈಥಿಲಿಯಲ್ಲಿ ಆಂಟಿ? ಮಹೇಶ್ವರಿ, ರೂಮಲ್ಲೇ ಇದ್ದಾಳೆ. ಮಯೂರ್, ಸರಿ ಆಂಟಿ, ಕರೀರಿ, ಅವಳನ್ನ ಮಾತಾಡಿಸ್ಕೊಂಡು ಹೋಗ್ತೀನಿ. ಮಹೇಶ್ವರಿ, ಅವಳನ್ನು ಕರೆಯೋದಕ್ಕಿಂತ ನೀನೇ ರೂಮಿಗೆ ಹೋದರೆ ಅವಳಿಗೆ ಸರ್ಪ್ರೈಸ್ ಎಂಟ್ರಿ ಆಗಿರುತ್ತೆ, ಖುಷಿ ಪಡುತ್ತಾಳೆ. ಹಾಗಿದ್ರೆ ಜ್ಯೂಸನ್ನು ಅವಳ ರೂಮ್ ಹತ್ರ ಕಳಿಸಿ, ನಾನು ಅಲ್ಲಿಗೆ ಹೋಗ್ತೀನಿ. ಮಯೂರ್ ಮೈಥಿಲಿ ಡೋರ್ ಲಾಕ್ ಮಾಡ್ತಾನೆ. ಆಗ ಮೈಥಿಲಿ ಯಾರು ಎಂದು ಬಂದು ನೋಡ್ತಾಳೆ. ಆಗ ಮಯೂರ್ ಇರ್ತಾನೆ. ಅದನ್ನು ನೋಡಿ ತುಂಬ ಖುಷಿ ಪಡ್ತಾಳೆ. ವಾವ್ ಮಯೂರ್, ನೀನಿಲ್ಲಿ, ಒಂದು ಫೋನು ಇಲ್ಲ, ಏನಿಲ್ಲ. ಮಯೂರ್, ಇಲ್ಲೇ ನಿಮ್ಮ ಮನೆ ಕಡೆ ಹೋಗ್ತಾ ಇದ್ದೆ, ಆಂಟಿ ಸಿಕ್ಕಿದ್ರು, ಮನೆ ಕರೆದ್ರು, ಬಂದೆ. ಮೈಥಿಲಿ, ಸರಿ ಬಾ, ಒಳಗಡೆ ಕೂತ್ಕೊಂಡು ಮಾತಾಡೋಣ ಎಂದು ಮಯೂರ್ ಕೂಡ ಒಂದು ಸ್ವಲ್ಪ ಹೊತ್ತು ಮೈಥಿಲಿನ ಮಾತಾಡಿಸ್ಕೊಂಡು ಹೋಗೋಣ ಬಿಡು, ಈ ಒಂದು ಅಲ್ಲೇ ಕೂತ್ಕೊಂಡು ಮಾತಾಡ್ತಾ ಇರ್ತಾನೆ. ಮನೆ ಕೆಲಸವನು ಆಗ ಅಲ್ಲಿಗೆ ಜ್ಯೂಸ್ ತಗೊಂಡು ಬರ್ತಾನೆ. ಮೈಥಿಲಿ ಸಿಟ್ಟುಗೊಂಡು, ಹಿಡಿಯಟ್, ನನ್ನ ಪರ್ಮಿಷನ್ ಇಲ್ಲದೆ ಎಂದು ಅವನಿಗೆ ಕಪಾಲಕ್ಕೆ ಹೊಡಿತಾಳೆ. ಆಗ ಮಯೂರ್, ನಿಲ್ಲಿಸು ಮೈಥಿಲಿ, ನಾನೇ ಹೇಳಿದ್ದು ಅವನಿಗೆ ಮೈಥಿಲಿ ರೂಮಿಗೆ ಜ್ಯೂಸ್ ತರಕ್ಕೆ ಹೇಳಿ ಅಂತ, ಏನು
ಏನು ತಿಳ್ಕೊಳ್ದೆ ಒಬ್ಬರ ಮೇಲೆ ಕೈ ಮಾಡ್ತೀಯಲ್ಲ, ನಿಂಗೆ ಗೊತ್ತಾಗಲ್ವಾ? ಮೈಥಿಲಿ ಕೆಲಸದವನು ಅಲ್ವಾ, ಬಿಡು ಏನೂ ಆಗಲ್ಲ. ಮಯೂರ್ ಆದರೂ ಮೈಥಿಲಿ ಅವರು ನಮ್ಮ ಥರನೇ ಮನುಷ್ಯರೇ ಅಲ್ವಾ, ಸಾರಿ ಕೇಳೋವರಿಗೆ. ಮೈಥಿಲಿ ಏನು, ನಾನು ಇವ್ರಿಗೆ ಸಾರಿ ಕೇಳ್ಬೇಕಾ? ನಿನಗೇನಾದರೂ ತಲೆ ಕೆಟ್ಟಿದೆಯಾ? ಕೆಲಸದವನಿಗೆ ಸಾರಿ ಕೇಳಬೇಕು? ನೋ ವೇ ಎಂದು ಅವನಿಗೆ ಜ್ಯೂಸ್ ಅಲ್ಲೇ ಇಟ್ಟು ಹೊರಡು ನೀನು. ಮಯೂರ್ ಮನಸ್ಸಲ್ಲೇ ಇವಳ ಅಹಂಕಾರ ತಲೆಗೇರಿದೆ ಎಂದು ಅಂದ್ಕೊಂಡು ಸುಮ್ಮನಾಗ್ತಾನೆ. ಹಾಗೆ ಸ್ವಲ್ಪ ಹೊತ್ತು ಮಾತಾಡಿ ಅಲ್ಲಿಂದ ಹೊರಟೋಗ್ತಾನೆ. ಇತ್ತ ಸುಮಾ ಮನೆಗೆ ಹೋಗಿ ಇದೆಲ್ಲವನ್ನು ನೆನೆಸ್ಕೊಂಡು ನಾನು ಚೆನ್ನಾಗಿ ಓದಬೇಕು, ಇದೆಲ್ಲವನ್ನು ನಿಭಾಯಿಸಬೇಕು ಎಂದು ಓದೋಕ್ಕೆ ಶುರು ಮಾಡ್ತಾಳೆ. ಮತ್ತೆ ಮರುದಿನ ರಾಮಚಂದ್ರ ಸುಬ್ಬಯ್ಯನ ಹತ್ತಿರ ಹೋಗ್ತಾನೆ. ಅಲ್ಲಿ ಹೋಗಿ ಸುಬ್ಬಯ್ಯ, ನನ್ನ ಕೆಲಸ ವಿಚಾರ ಏನಾಯ್ತು ಅಂತಾರೆ. ಆಗ ಸುಬ್ಬಯ್ಯ, ಬಾ ಒಳಗಡೆ, ನಮ್ಮ ದಣಿಗಳು ಅವ್ರ ಹತ್ರ ಮಾತಾಡಿ ಬಾ ಎಂದು ಮಯೂರ್ ಹತ್ರ ಕರ್ಕೊಂಡು ಹೋಗ್ತಾನೆ. ರಾಮಚಂದ್ರ ನಮಸ್ತೆ ಸರ್ ಅಂತಾರೆ. ಮಯೂರ್, ಯಾರಿವರು ಸುಬ್ಬಯ್ಯ? ಸುಬ್ಬಯ್ಯ, ಇವರು ನಮ್ಮ ಊರಿನವರು. ಇವರ ಮಗಳ ಓದಿಗೆ ದುಡ್ಡು ಸಾಕಾಗ್ತಿಲ್ಲ ಅಂತ ಕೆಲಸ ಹುಡಿಕೊಂಡು ಬಂದವ್ರೆ. ಅವರಿಗೆ ಇಲ್ಲೇ ಏನಾದರೂ ಕೆಲಸ ಇದ್ರೆ ಕೊಡಿ ಅಯ್ಯ. ಮಯೂರ್, ಸರಿ, ನಾಳೆಯಿಂದ ಹೂವಿನ ಗಿಡಗಳಿಗೆ ನೀರಾಕೋ ಕೆಲಸ ಕೊಡಿ. ಹಾಗೆ ಅವರು ಮಗಳ ಓದಿನ ಖರ್ಚನ್ನು ನಾನೇ ನೋಡ್ಕೋತೀನಿ ಅಂತ. ರಾಮಚಂದ್ರ, ಬೇಡ ಸರ್, ನಾನು ಕೆಲಸ ಮಾಡೋದಕ್ಕೆ ದುಡ್ಡು ಕೊಡಿ ಸರ್, ನನ್ನ ಮಗಳನ್ನು ನಾನೇ ದುಡಿದು ಓದಿಸ್ತೀನಿ, ತಪ್ಪಾಗಿ ತಿಳ್ಕೋಬೇಡಿ, ನನ್ನ ಮಗಳು ತುಂಬ ಸ್ವಾಭಿಮಾನಿ ಸರ್. ಮಯೂರ್, ಸರಿ, ನಿಮಗೆ ತಿಂಗಳಿಗೆ 20,000 ಸಂಬಳ ಕೊಡ್ತೀನಿ ಎಂದು ಮಯೂರ್ ಹೊರಟೋಗ್ತಾನೆ. ರಾಮಚಂದ್ರ, ತುಂಬ ಧನ್ಯವಾದ ಸುಬ್ಬಯ್ಯ, ನಿನ್ನಿಂದ ನನಗೆ ತುಂಬ ಸಹಾಯ ಆಯಿತು. ನಾನು ಈ ಜನ್ಮದಲ್ಲಿ ನಿನ್ನ ಋಣನ ತೀರಿಸೋಕ್ಕಾಗಲ್ಲ. ನೀನು ನನ್ನ ಮಗಳ ಪಾಲಿನ ಓದಿಗೆ ದೇವರಾಗ್ಬಿಟ್ರಿ ಎಂದು ಕೈ ಮುಗಿತಾರೆ. ಸುಬ್ಬಯ್ಯ, ಹಾಗೆಲ್ಲ ಏನಿಲ್ಲ, ಎಲ್ಲ ನನ್ನ ಅಯ್ಯ ಒಳ್ಳೆಯವನು, ಅದಕ್ಕೆ ನಿಮಗೆ ಸಹಾಯ ಆಗಿದೆ ಅಷ್ಟೆ, ಇದರಲ್ಲಿ ನನ್ನ ಪಾತ್ರ ಏನೂ ಇಲ್ಲ. ಇವಾಗ ಮನೆಗೆ ಹೋಗು, ನಾಳೆಯಿಂದ ಕೆಲಸಕ್ಕೆ ಬಾ ಎಂದು ಹೇಳ್ತಾರೆ. ರಾಮಚಂದ್ರ ಕೂಡ ಖುಷಿಯಿಂದ ಮನೆಗೆ ಹೋಗಿ, ವಾತ್ಸಲ್ಯ, ನಿನಗೆ ಒಂದು ಒಳ್ಳೆ ವಿಚಾರ, ಬಾ ಬೇಗ ಹೇಳ್ತೀನಿ. ವಾತ್ಸಲ್ಯ, ಏನ್ರಿ ಎಂದು ಓಡಿ ಬರ್ತಾಳೆ. ರಾಮಚಂದ್ರ, ನನಗೆ ಸಿಟಿಲಿ ಕೆಲಸ ಸಿಕ್ತು ಗೊತ್ತಾ, ಅದು ತಿಂಗಳಿಗೆ 20,000. ಇನ್ಮೇಲೆ ನನ್ನ ಕೂಸು ಓದಿಗೆ ಏನೂ ತೊಂದರೆ ಆಗಲ್ಲ, ಅವಳು ಕೇಳೋದನ್ನೆಲ್ಲ ಕೊಡಿಸ್ಬೋದು, ಅವಳು ಚೆನ್ನಾಗಿ ಓದಿಕೋ, ಇನ್ಮೇಲೆ ಏನೇ ಬೇಕಾದರೂ ಕೊಡಿಸ್ಬೋದು. ಹಾಗೆ ನಮ್ಮ ಸರ್ ಬಹಳ ಒಳ್ಳೆಯವರು, ನನ್ನ ಮಗಳ ಓದಿನ ಖರ್ಚು ನಾನೇ ನೋಡ್ಕೋತೀನಿ ಅಂದರು. ಆದರೆ ನಾನೇ ಹೇಳಿದೆ, ನನ್ನ ಮಗಳು ಬಹಳ ಸ್ವಾಭಿಮಾನಿ ಅಂತ, ಬೇಡ, ನಾನು ದುಡಿಯೋದಕ್ಕೆ ದುಡ್ಡು ಕೊಡಿ ಅಂತ ಹೇಳಿದೆ. ವಾತ್ಸಲ್ಯ, ಒಳ್ಳೆಯದೇ ಆಯಿತು, ಹೇಗೋ ಒಂದು ಕೆಲಸ ಸಿಕ್ತಲ್ಲ, ಅದೇ ಖುಷಿ. ರಾಮಚಂದ್ರ, ಕೂಸಿಯಲ್ಲಿ? ವಾತ್ಸಲ್ಯ, ಕಾಲೇಜಿಗೆ ಹೋಗೋಳೆ, ಇತ್ತ ಕಾಲೇಜಲ್ಲಿ ಟ್ರಿಪ್ಗೆ ಹೋಗೋಕ್ಕೆ ಪ್ಲಾನ್ ಮಾಡ್ತಿರ್ತಾರೆ. ಲೆಕ್ಚರರ್ ಸ್ಟೂಡೆಂಟ್ಸ್ ಇಬ್ಬರೂ ಕೂಡ ಡಿಸ್ಕಷನ್ ಮಾಡಲು ಶುರು ಮಾಡ್ತಾರೆ. ಎಲ್ಲರೂ ಸೇರಿ ಕೇರಳ ಟ್ರಿಪ್ ಹೋಗೋಣ ಎಂದು ಅಲ್ಲಿನ ಹಸಿರು ವಾತಾವರಣವನ್ನು ಎಂಜಾಯ್ ಮಾಡ್ಕೊಂಡು ಬರೋಣ ಅಂತಾರೆ. ಎಲ್ಲರೂ ಖುಷಿಯಿಂದ ಜೋರಾಗಿ ಕಿರ್ಚುತ್ತಾರೆ. ಲೆಕ್ಚರರ್, ಓಕೆ ಸಮಾಧಾನ, ನಾಳೆ ನಾನು ಹೇಳ್ತೀನಿ ಕೇರಳದಲ್ಲಿ ಯಾವ ಪ್ಲೇಸು ಅಂತ, ಓಕೆನಾ? ಹಾಗೆ ಅಮೌಂಟ್, ಊಟ, ತಿಂಡಿ, ಉಳ್ಕೊಳ್ಳೋದ್ರ ಬಗ್ಗೆ ಎಲ್ಲನೂ ಚರ್ಚೆ ಮಾಡಿ ಡ್ರೈವರ್ ಜೊತೆ ಮಾತಾಡೋಣ, ಮತ್ತು ಯಾವಾಗ ಹೋಗೋದು ಅಂತ ಡೇಟ್ ಕೂಡ ಫಿಕ್ಸ್ ಮಾಡೋಣ. ನಾನು ಇದನ್ನು ಎಂಜಾಯ್ ಮಾಡೋಕ್ಕೆ ಮಾತ್ರ ಕರ್ಕೊಂಡು ಹೋಗ್ತಾ ಇಲ್ಲ, ನಿಮ್ಮ ಓದಿನ ಕೆಲವು ವಿಚಾರಗಳನ್ನು ತಿಳಿಸಿಕೊಡ್ತೇನೆ, ಹೇಳೋದಕ್ಕಿಂತ ನೋಡಿದರೆ ತುಂಬ ಬೇಗ ಅರ್ಥ ಆಗುತ್ತೆ ಅಂತ ಹೇಳಿ ಲೆಕ್ಚರರ್ ಕ್ಲಾಸಿಂದ ಹೊರಗಡೆ ಹೋಗ್ತಾರೆ. ಇತ್ತ ಎಲ್ಲರೂ ಖುಷಿಯಿಂದ ಡ್ಯಾನ್ಸ್ ಮಾಡ್ತಾರೆ. ಮಯೂರ್, ಸುಮಾ ನೀನು ಜಾಯ್ನ್ ಆಗು. ಸುಮಾ, ಇಲ್ಲ ನೀವು ಮಾಡಿ. ಮಯೂರ್, ನೀನು ಮಾಡಬೇಕು ಎಂದು ಅವಳ ಕೈ ಹಿಡಿದು. ಹಾಗೆ ಇಷ್ಟೊತ್ತು ನನ್ನ ಕತೆ ಮತ್ತು ಧ್ವನಿಗಾಗಿ ತಮ್ಮ ಸಮಯವನ್ನು ಮೀಸಲಿಟ್ಟಿದ್ದಕ್ಕಾಗಿ ಹೃದಯಪೂರ್ವಕ ಧನ್ಯವಾದಗಳು. ನಿಮಗೆ ಈ ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಿಮ್ಮ ಒಂದು ಕಮೆಂಟ್ಸ್ ನನಗೆ ಸ್ಫೂರ್ತಿಯಾಗುತ್ತದೆ.